ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಅವರ ಶ್ರೀಮತಿಯವರು ಸುಧಾಮೂರ್ತಿಯವರು ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಧಮಕಿ ಹಾಕ್ತಾರೆ. ನೀವು ಮುಖ್ಯಮಂತ್ರಿನ ರೀ, ಮುಖ್ಯಮಂತ್ರಿ ಪದವಿಗಾದ್ರೂ ಗೌರವ ಕೊಡ್ರಿ. ನೀವು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆ ಮಂತ್ರಿ ಇನ್ನೊಬ್ಬ ಅವರೇ ಸಮಾಜ ಯಾವುದು ಕನ್ನಡ ಸಂಸ್ಕೃತಿ, ಅವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ತಂಗಡಿಗಿ ಧಮಕಿ ಹಾಕ್ತಿರಲ್ರಿ. ನಿಮ್ಮ ಅಪ್ಪನ ಇದು ನಿಮ್ಮಣ್ಣ ಏನು ತಿಂದವ್ರು ಅವರು? ನಿಮ್ಮಣ್ಣ ಏನು ತಿಂದಿದ್ರೆ ಹೇಳಿ. ನಿಮ್ಮ ಮನೆ ದುಡ್ಡು ಯಾರನ್ನ ತಿಂದಿದ್ರೆ ಇನ್ಫೋಸಿಸ್ ಅವರು ಅಥವಾ ಬಯೋಕಾನ್ ಅವ್ರು ಯಾರು ತಿಂದಿದಾರ? ಇಲ್ಲಲ್ಲ. ಅವ್ರಿಗೆ ಯಾಕೆ ಧಮಕಿ ಹಾಕ್ತೀರಾ? ಏನು ಅಧಿಕಾರ ಐತೆ ನಿಮ್ಗೆ ಧಮಕಿ ಹಾಕಕ್ಕೆ? ಏನು ರೌಡಿಸಮ್ ಮಾಡ್ತೀರಾ ನೀವು? ಈ ಸರ್ಕಾರ ಏನು ರೌಡಿಗಳ ಸರ್ಕಾರನ ಇದು? ರೌಡಿಸಮ್ಮು, ರೌಡಿಗಳ ರೀತಿ ಧಮಕಿ ಹಾಕೋದು ಏನು ಬೃಹಸ್ಪತಿಗಳ ಅನ್ನೋದು? ನೀವೇನು ಬೃಹಸ್ಪತಿಗಳ? ನೀವೇನು ದೇವಲೋಕದಿಂದ ಮಂತ್ರಿ ಆದ ತಕ್ಷಣ ಏನು ದೇವಲೋಕದಿಂದ ಇಳಿದು ಬಂದ್ಬಿಟ್ಟಿದ್ದೀರಾ ನೀವು? ಆಕಾಶದಿಂದ ಉದುರಿದ್ದೀರಾ ನೀವೇನ? ಇನ್ಫೋಸಿಸ್ ಸುಧಾಮೂರ್ತಿ ಅವರು ಭೂಮಿಯಿಂದ ಬಂದಿದ್ದಾರೆ, ನೀವು ಆಕಾಶದಿಂದ ಉದುರು ಬಂದ್ಬಿಟ್ಟಿದ್ದೀರಾ ನೀವೆಲ್ಲರೂ ಕೂಡ. ಕೋರ್ಟೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೋರ್ಟ್ನ ಆದೇಶವನ್ನ ಈ ಸರ್ಕಾರ ವೈಲೇಟ್ ಮಾಡ್ತಾ ಇದೆ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ಅಗೌರವ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ಹೇಳಿದೆ, ನಿಮಗೆ ಇಷ್ಟ ಇದ್ರೆ ಭಾಗವಹಿಸಿ, ಇಷ್ಟ ಇಲ್ಲ ಅಂದ್ರೆ ಭಾಗವಹಿಸಬೇಡಿ. ಮಾಹಿತಿ ಅಷ್ಟೇ, ನಿಮ್ಗೇನು ಮಾಹಿತಿ ಬೇಕೋ ಅಷ್ಟು ಮಾಹಿತಿನ ಕೊಡಿ, ಅದು ಕಂಪಲ್ಸರಿ ಇಲ್ಲ. ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನೀವು ಧಮಕಿ ಹಾಕ್ತೀರಾ ಅಂತ ಹೇಳಿದ್ರೆ ಇದು ಏನು ಗೂಂಡಾ ಸರ್ಕಾರನ? ಇದು ಗೂಂಡಾಗಳ ಸರ್ಕಾರ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಗೂಂಡಾಗಳ ಸರ್ಕಾರ. ಇದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಧಮಕಿ ಹಾಕಕ್ಕೆ? ಅವರು ಟ್ಯಾಕ್ಸ್ ಪೇಯರ್, ಸಾವಿರಾರು ಕೋಟಿ ಟ್ಯಾಕ್ಸ್ ಅನ್ನ ಕಟ್ತಾರೆ. ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, ಅವರು ಒಂದು 2,000 ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟಕ್ಕೆ, ಪಬ್ಲಿಕ್ ಟಾಯ್ಲೆಟ್ ಕಟ್ಟಕ್ಕೆ. ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳು ಕಟ್ಟಕ್ಕೆ ಹಣ ಕೊಟ್ಟಿದ್ದಾರೆ. ನೀವು ಕೊಟ್ಟಿದ್ದೀರಾ? ಕಾಂಗ್ರೆಸ್ ಪಾರ್ಟಿಯವರು ಎಲ್ಲಾನು ಒಂದು ಮನೆ ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದು ಎಲ್ಲಾನು ಹೇಳಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ದೀರಾ? ಇಲ್ಲ, ಅವ್ರು ಕೊಟ್ಟಿದ್ದಾರೆ, ಧರ್ಮಾತ್ಮರು ಕೊಟ್ಟಿದ್ದಾರೆ. ಕೊಟ್ಟಿರೋರಿಗೆ ನೀವು ಬೃಹಸ್ಪತಿಗಳ ಅಂದ್ರೆ ನೀವ್ಯಾವ ಪತಿಗಳು? ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನ ಮಾಡಿಸೋವಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ. ಆಕ್ಚುಲಿ ಜಾತಿ ಗಣತಿ ಮಾಡಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮಗೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು. ನೀವು ಮಾಡ್ತಾ ಇರೋದೇ ಅಕ್ರಮ. ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು. ಇದು ಬಹಳ ದಿನ ನಡೆಯಲ್ಲ, ಈ ಧಮಕಿಗಳೆಲ್ಲ ನಡೆಯಲ್ಲ.